ಸರ್ ನಿಮ್ಮ ಅಂಗಡಿ ಟಿವಿ ಪರ್ಚೇಸ್ ಮಾಡಿದ್ವಿ, ಚೂರು ಚೆನ್ನಾಗಿಲ್ಲ ಸರ್ ಟಿವಿ. ಇದೇನ್ ಟಿವಿ ಅಂತ ಸೇಲ್ ಮಾಡ್ತೀರಾ ಸರ್? ಸರಿ ಸರ್, ಆಯ್ತು, ಕಂಪ್ನಿ ಫೀಡ್ಬ್ಯಾಕ್ ಕೊಡ್ತೀವಿ, ನೆಕ್ಸ್ಟ್ ಚೇಂಜ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದ ಫೀಡ್ಬ್ಯಾಕ್. ಏನ್ ಗಾಡಿ ಗುರು, ಏನ್ ಗಾಡಿ ಮ್ಯಾನುಫ್ಯಾಕ್ಚರ್ ಮಾಡಿದೀರಾ? ಫುಲ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದೆ, ಮೈಲೇಜ್ ಹೇಳದಷ್ಟೇ ಕೊಡಲ್ಲ, ಸಕಾದ ಪೆಟ್ರೋಲ್ ಕುಡಿಯುತ್ತೆ ಗಾಡಿ. ಬ್ರೇಕ್ ಪ್ಯಾಡ್ಸ್ ಅದೇನು ABS ವರ್ಕ್ ಆಗುತ್ತಾ? ABS ಏನು ಸುಮ್ಮನೆ ಶೋಕಿಗೆ ಇಟ್ಟಿದ್ದೀರಾ ಗಾಡಿಗೆ? ಸರಿ ಸರ್, ಆಯ್ತು, ಕಂಪ್ನಿ ಫೀಡ್ಬ್ಯಾಕ್ ಕೊಡ್ತೀವಿ, ನೆಕ್ಸ್ಟ್ ಚೇಂಜ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದ ಫೀಡ್ಬ್ಯಾಕ್. ಸರ್ ಏನ್ ಸರ್ ಇದು ಟೀ ಹೀಗ್ ಮಾಡಿದ್ದೀರಾ? ಅಸಹ್ಯವಾಗಿದೆ ಸರ್, ಕುಡಿಯಕ್ಕಾಗಲ್ಲ ಸರ್, ಕೆಟ್ಟಾಗಿದೆ. ಸರಿ ಸರ್, ಆಯ್ತು, ಓಕೆ ಸರ್, ನಾವು ಬೇಜಾರ್ ಮಾಡ್ಕೊಂಬೇಡಿ, ಬಟರ್ಗೆ ಹೇಳಿದ್ದೀನಿ, ಏನ್ ಮಾಡ್ತೀವಿ ಸರ್? ನನ್ನ ಹೆಸರು ಹೇಮಂತ್ ಅಂತ, ನಾನು ಈ ಮೂವಿ ನೋಡಿದೆ. ಈ ಮೂವಿ ತುಂಬಾ ಕೆಟ್ಟದಾಗಿದೆ ಸರ್, ಚೆನ್ನಾಗಿಲ್ಲ ಸರ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾವಿವತ್ತು ರೋಸ್ಟ್ ಮಾಡ್ತಿರೋ ಮೂವಿ ಹೆಸರು ಬಂದು, ಯಾಕೆ ಯಾವಾಗಲೂ ಮೂವಿನ ರೋಸ್ಟೇ ಮಾಡಬೇಕು? ಫಾರ್ ಎ ಚೇಂಜ್ ಮೂವಿನ ಅಪ್ರಿಶಿಯೇಟ್ ಕೂಡ ಮಾಡೋಣ. ಸೊ ಸ್ಟಾರ್ಟ್ ಮಾಡೋಣ. 8 reasons why ಕೋಟಿಗೊಬ್ಬ 3 is cult classic blockbuster sensation hit of KFI ಕರ್ನಾಟಕ, ಸೌತ್ ಇಂಡಿಯಾ, ಇಂಡಿಯಾ, ವರ್ಲ್ಡ್ ವೈಡ್ ಅಂತ ತಿಳ್ಕೊಂತೀರಾ. ಕೋಟಿಗೊಬ್ಬ 3 ಅನ್ನೋದು ಒಂದು ಹಬ್ಬದ ತರ. ಜಾತ್ರೆ ಕಮ್ಮಿ ಮಾಡಬಹುದಿತ್ತು, ಅಲ್ಲ ಜಾತ್ರೆಗಳನ್ನ ಕಮ್ಮಿ ಮಾಡಬಹುದಿತ್ತು ಅಂತ ಹೇಳಕ್ ಬಂದ. ಇದು ನಮ್ ಹೀರೋ ಇಂಟ್ರೊಡಕ್ಷನ್. ಅಕೌಂಟ್ ಇಲ್ದಿರೋ ದುಡ್ಡು ನಮ್ಗಿಂತ ಅವನ ಹತ್ರ ಇದ್ರೇನೆ ಬೆಟ್ರು ಸರ್. ಆ ದುಡ್ಡಿಂದ ಒಂದಷ್ಟು ಜನಕ್ಕೆ ಒಳ್ಳೇದಾಗತ್ತೆ ಹೊರತು ಅವನ್ ಜಾಬ್ ಸೇರಲ್ಲ. ಇದಾಗಿದ್ ನೆಕ್ಸ್ಟ್ ಸೀನ್ಗೆ ಅವನ್ ಜಾಬ್ ಸೇರಲ್ಲ. ಪಾಯಿಂಟ್ 1 VFX. ಆನಿಮೇಷನ್ ಸ್ಟೂಡೆಂಟ್ಗೆ 10 ಮಾರ್ಕ್ಸ್ ಕೊಡೋ ಟಾಸ್ಕ್ ಕೂಡ ಇಷ್ಟು ಅಜೀಬ್ ಆಗಿರಲ್ಲ. ಇದನ್ನ ಯಾರಿಗೆ ಡಿಸ್ಟರ್ಬ್ ಮಾಡಬೇಕು ಅಂತ ಆಗ್ಲಿ, VFX ಆರ್ಟಿಸ್ಟ್ ಗಳು, CGI ಮಾಡೋರು, ಇವ್ರಿಗೆಲ್ಲ ಹೋಗಿ ಡಿಸ್ಟರ್ಬ್ ಮಾಡೋದಕ್ಕೆ ನಾನೇ ಕೂತ್ಕೊಂಡು ಮಾಡ್ತೀನಿ ಅಂತ ಕೂಡ ಮಾಡಿರ್ಬೋದು. ಅದನ್ನ ನಾನು ಮೆನ್ಷನ್ ಮಾಡಿದ್ದು. ಎಡಿಟ್ ಒಂದು ಫೆಸ್ಟಿವಲ್ ತರ ಇದೆ, ಜಾತ್ರೆ. ಇಲ್ಲೊಂದು ಬಿಲ್ಡಿಂಗ್ ಇದೆ ಅಂತ ಅನ್ಕೊಳ್ಳಿ. ಈಗ ಒಂದು ಗ್ರೀನ್ ಸ್ಕ್ರೀನ್ ಎಲಿಮೆಂಟ್ ತಗೊಳ್ಳಿ, ಬಾಂಬ್ ಬ್ಲಾಸ್ಟ್ ಆಗಿರೋದು ಅಂತದ್ದು ಯೂಟ್ಯೂಬ್ ಅಲ್ಲೇ ಸಿಗುತ್ತೆ. ಓಕೆ, ನಾವು ಪ್ಲೇ ಮಾಡಿ ವಿಡಿಯೋನ. ಸಂವಾಟ್ ರಿಲೇಟಬಲ್ ಅನ್ನಿಸ್ತು ಅಲ್ವಾ? ರೀಸನ್ ನಂಬರ್ 2, ಲಾಜಿಕ್. ನೀವೇನಾದ್ರೂ ಕನ್ನಡದಲ್ಲಿ ಸೀಕ್ವಲ್ ಅಥವಾ ಪ್ರೀಕ್ವಲ್ ಮೂವೀಸ್ ನೋಡ್ತಾ ಇದ್ದೀರಾ ಅಂತಂದ್ರೆ ಲಾಜಿಕ್ ಅನ್ನೋದನ್ನ ನೀವು ಮರ್ತ್ಬಿಡ್ಬೇಕು. ನಿಮ್ಮ ದುಂಡಾಕಾರದಲ್ಲಿರುವಂತ ಬ್ರೈನ್ ನ ಲಾಕರ್ ಒಳಗೆ ಲಾಕ್ ಮಾಡಿ ಥಿಯೇಟರ್ ಅಲ್ಲಿ ಜನಕ್ಕೆ ಫಿಲಂ ನ ಫ್ರೀಯಾಗಿ ತೋರಿಸ್ತಿದ್ದಾರೆ ಹೊರತು ನೀವು ಕೊಡ್ತಿರೋ 500 ರೂಪಾಯಿ 1000 ರೂಪಾಯಿ ಏನು ಸೇವೆ ಮಾಡ್ತಾ ಇಲ್ಲ ಅಂತ ನೀವು ತಲೆಯಲ್ಲಿ ತುಂಬ್ಕೊಬೇಕು. ಅನಂತರ ಆ ಲಾಕ್ ಮಾಡಿದಂತ ಕೀನ ಹೀಗ್ ಹಿಡ್ಕೊಂಡು ಹಿಂಗೆ ನೋಡಿ, ಕರೆಕ್ಟ್ ನೋಡಿ, ಹೀಗ್ ಹಿಡ್ಕೊಂಡು ಹಿಂಗೆ ಫಿಲಂಗಳಲ್ಲಿ ಹೀರೋಯಿನ್ ಚೇಂಜ್ ಆಗ್ಬೋದು. ಹೋಗ್ಲಿ ಬಿಡುಗರು, ಇವಳಿಲ್ಲ ಅಂದ್ರೆ ಇನ್ನೊಬ್ಳು. ಕ್ಯಾರೆಕ್ಟರ್ ಗಳು ಕೂಡ ಚೇಂಜ್ ಆಗ್ಬೋದು. ಮಲ್ಟಿವರ್ಸ್, ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಸೀಕ್ವಲ್ ಮೂವೀಸ್. ಮುಂಗಾರು ಮಳೆ ಟೂಲ್ ತಾಯಿನೇ ಚೇಂಜ್ ಮಾಡಿದ್ದಾರೆ, ಇದ್ರಲ್ಲಿ ಹುಡುಗಿ ಚೇಂಜ್ ಮಾಡಿದ್ರೆ ನನ್ನ ಮಗ ಕೇಳ್ತಾನೆ. ಅಪಾರ್ಟ್ ಫ್ರಮ್ ದಿಸ್, ಯಾಕೆ ಕೋಟಿಗೊಬ್ಬ 3 ಇಸ್ ಮೈ ಪರ್ಸನಲ್ ಫೇವರೇಟ್ ಅಂತಂದ್ರೆ, ತಬ್ಲಾ ನಾಣಿ ಒಬ್ಬ ಸೈಟ್ ನೋಡೋದಕ್ಕೆ ಬಂದಿರ್ತಾನೆ. ಈಗ ಅದೇ ದುಡ್ಡಲ್ಲಿ ನೀನ್ ತೋರಿಸಿದ ಜಾಗದಲ್ಲಿ ಕಣ್ಣು ಮುಚ್ಕೊಂಡು 2 ಪ್ಲಾಟ್ ತಗೊಳ್ಳೋಣ ಅಂತ ಬಂದಿದ್ದೀನಿ. ಅವ್ನು ಯಾವ ರೀತಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ತಗೊಂಡು ದೇಶ ಬಿಟ್ಟು ಹೋಗಿ, ಸಾಮಾನ್ಯವಾಗಿ ಹೇಳ್ತಾರೆ ಪೊಲೀಸ್ನವ್ರು ಲೇಟ್ ಆಗಿ ಬರ್ತಾರೆ ಅಂತ, ಮುಂಚೆನೆ ಬಂದಿದ್ದೀನಿ. ಅಲ್ಲಿ ಒಂದು ಪೊಲೀಸ್ ಕೆಲಸಕ್ಕೆ ಸೇರ್ಕೊಂತಾನೆ. ಎಷ್ಟು ಮೋಟಿವೇಶನ್ ಆಗಿ. ಇದು ನಂಬಕ್ಕೆ ಆಗ್ತಿಲ್ವೇ? ತನ್ನ ತಂದೆ ಸತ್ತಾಗ ಡೆವಿಲ್ ಯಾಕೆ ಬರ್ಲಿಲ್ಲ ಅನ್ನೋ ಒಂದು ಗ್ರಿಪ್ಪಿಂಗ್ ಕನ್ಫ್ಯೂಷನ್ ಇದೆ ಸ್ಟೋರಿಲಿ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಕೊಂಡು ಇಂಟ್ರೋವರ್ಟ್ ಆಗಿ ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಇದ್ದಿದ್ ಸತ್ಯ. ಹೇಗೆ ಮೇಕ್ ಓವರ್ ಆಗಿ ಪಟಾಕಿ ಪೋರಿ ಅಂತ ಡ್ಯಾನ್ಸ್ ಮಾಡ್ಕೊಂಡು ಓಡಾಡ್ತಿದ್ದ ಅನ್ನೋ ಒಂದು ಇಂಟೆನ್ಸ್ ಕ್ಯೂರಿಯಾಸಿಟಿ ಇದೆ. ರೀಸನ್ 3, ವಿಲನ್ ಕಾಮಿಡಿ. ಇದೊಂಥರ ಮಸ್ಟ್ ಅಂಡ್ ಶುಡ್ ಅಂಡ್ ಮಸ್ಟ್. ಇನ್ ಟಿಪಿಕಲ್ ಕನ್ನಡ ಮೂವೀಸ್ ಹೀರೋಗೆ ಹೈಪ್ ನ ಯಾರು ಕೊಡ್ತಾರೆ? ಹೀರೋ ಫ್ಯಾಮಿಲಿ, ಹೀರೋಯಿನ್ ಫ್ಯಾಮಿಲಿ, ಅಥವಾ ಕಾಮಿಡಿಯನ್ಸ್. ಬಟ್ K3 ಫಿಲಂ ಅಲ್ಲಿ ಹೀರೋಗೆ ಹೈಪ್ ನ ವಿಲನ್ ಕೊಡ್ತಾರೆ. ನೀವ್ ಇಂಟರ್ನ್ಯಾಷನಲ್ ಅಲ್ವಾ ಸರ್? ಅವನಿಗೆ ಇಂಟರ್ನ್ಯಾಷನಲ್ ಕಿಲ್ಲಾಡಿ ಸಾರ್. ಅವನು ನಿಮ್ಮಪ್ಪ ಕಣೋ, ನಿಮ್ಮಪ್ಪ. ಏನು ಕೇಳಿದ್ರು ಸೈಡ್ ಅಲ್ಲಿ ಒಂದು ಚಿಕ್ಕ ಸ್ಮೈಲ್ ಕೊಡ್ತೀಯ, ಅದಕ್ಕಂತಾನೆ ನಿನಗೆ ಫ್ಯಾನ್ಸ್ ಇದಾರೆ ಅಂತ ನನಗೆ ಗೊತ್ತಪ್ಪ. ಅಭಿನಯ್ ಚಕ್ರವರ್ತಿ, ನೀನು ಎಂತೆಂತ ಪರ್ಫಾರ್ಮೆನ್ಸ್ ಕೊಟ್ಟಿದೀಯಾ. ನಿನಗೆ ನ್ಯಾಷನಲ್ ಅವಾರ್ಡ್, ಫಿಲ್ಮ್ ಫೇರ್ ಅವಾರ್ಡ್ ಸಾಕಾಗಲ್ಲ, ಆಸ್ಕರ್ ಕೊಡ್ಬೇಕು. ಬಾದ್ಶಾ ಅವಳು ಗ್ರೇಟ್ ಆಕ್ಟ್
ಈಗ ಇದೇ ಟ್ರೆಂಡ್. ಈ ದೊರೆನ ತಡೆಯುವ ಚಕ್ರವರ್ತಿ ನಿಮ್ ಶಾಲೆಯಲ್ಲಿದಾನ? ಡಕ್ಕು ಡಕ್ಕು ಡಕ್ಕು. ಸೊ ಅಟ್ ದಿಸ್ ಪಾಯಿಂಟ್ ಜೋಗ್ ಫಾಲ್ಸ್ ಅಂಚಲ್ ನಿಂತಿರುವಂತ ಆಡಿಯನ್ಸ್ ನ ಇನ್ನೊಂದ್ ಚೂರು ಮುಂದೆ ಹೋಗಿ ಟೆಕ್ನಿಕಲಿ ಅಡ್ವಾನ್ಸ್ ಆಗ್ತೀವಿ ನಾವು ಅಂತ ಹೇಳಿ ಅಲ್ಲಿಂದ ದೂಕ್ಬೇಕು. ಅಷ್ಟು ಗ್ರಿಪ್ಪಿಂಗ್ನೆಸ್ ಇದೆ ಆ ಒಂದು ಹೈಪ್ ಅಲ್ಲಿ. ಕ್ಯಾಶ್ ಹಂಗೆ ಜಿಂತಾಟ ಆಗೋಯ್ತು ಸರ್. ಇದನ್ನೆಲ್ಲ ಕೇಳಿದ್ದೀನಲ್ಲ. ಇದು ಅವಂದೇ ಓನ್ ಬ್ಯಾನರ್. ಏನ್ ಎಕ್ಸ್ಟ್ರಾರ್ಡಿನರಿ ಆಕ್ಟ್ ಮಾಡ್ತಾನೆ ಸರ್. ಇನ್ಫ್ಲೂಯೆನ್ಸ್ ಮಾಡಿಸಿ ಸ್ಟೇಟ್ ಅವಾರ್ಡ್ ಕೊಡಿಸ್ತೀನಿ. ನಿನಗೆ ನ್ಯಾಷನಲ್ ಅವಾರ್ಡು, ಫಿಲ್ಮ್ ಫೇರ್ ಅವಾರ್ಡು ಸಾಕಾಗಲ್ಲ, ಆಸ್ಕರ್ ಕೊಡ್ಬೇಕು. ಜನ ಮಾತಾಡ್ಬೇಕು ಚಿನ್ನ ನಮ್ ಬಗ್ಗೆ, ನಾವೇ ಅಲ್ಲ. ಯೂಶುವಲ್ ಫಿಲ್ಮ್ಸ್ ತರನೇ ಈ ಫಿಲ್ಮ್ ಅಲ್ಲೂ ಕೂಡ ವಿಲನ್ ಹೀರೋ ಸಿಕ್ಕಿದ್ರೆ ಸಿಗದಾಕ್ಬಿಡ್ತೀನಿ, ಹೊಡೆದಾಕ್ಬಿಡ್ತೀನಿ ಅಂತಾನೆ ಓಡಾಡ್ತಿರ್ತಾನೆ. ನನ್ ಬೇಟೆ ಅವನ್ನ ನನ್ನನ್ ಬಿಟ್ಟು ಬೇರೆ ಯಾರು ಟಚ್ ಮಾಡಬಾರ್ದು. ಬಟ್ ಹೀರೋ ಸಿಕ್ಕದ ಮೇಲೆ ಬಿಕಾಸ್ ಆಫ್ ದಟ್ ಚಾರಿಸ್ಮ್ಯಾಟಿಕ್ ಲುಕ್, ಸ್ಟಾರ್ ಫ್ಯಾಂಡಮ್, ಹೀರೋಗೆ ವಿಲನ್ ಫ್ಯಾನ್ ಆಗೋಗ್ತಾನೆ. ಏನು ಕೇಳಿದ್ರು ಸೈಡ್ ಅಲ್ಲಿ ಒಂದು ಚಿಕ್ಕ ಸ್ಮೈಲ್ ಕೊಡ್ತೀಯಾ, ಅದಕ್ಕಂತಾನೆ ನಿನಗೆ ಫ್ಯಾನ್ಸ್ ಇದಾರೆ. ಫ್ಯಾನ್. ರೀಸನ್ 4 ಮದರ್ ಸೆಂಟಿಮೆಂಟ್. ಅಲ್ಲಿವರೆಗೂ ಮಕ್ಕಳನ್ನ ಹೆಲ್ದಿಯಾಗಿ ಕೇರ್ಫುಲ್ ಆಗಿ ನೋಡ್ಕೋತೀವಿ. ಅವ್ರ ಫ್ಯೂಚರ್ ಜವಾಬ್ದಾರಿ ನಿಮ್ದು. ಫಿಲ್ಮ್ ಅಲ್ಲಿ ಸ್ಟೋರೀಸ್ ಎಷ್ಟೇ ಹಳೆದಾಗಿರ್ಬೋದು, ಅದಕ್ಕೆ ಒಂದು ಗ್ರಿಪ್ಪಿಂಗ್ ಫೈನಲ್ ಟಚ್ ಕೊಡೋದೇ ತಾಯಿ ಸೆಂಟಿಮೆಂಟ್. ತಾಯಿ ತಂದೆ ತಂಗಿ ಸೆಂಟಿಮೆಂಟ್ ಆಗಿರ್ಬೋದು. ಹೇಗೆ ಉಪ್ಪಿಟ್ಟನ್ನ ತಿಂದು ಬೇಜಾರಾಗಿದ್ರು, ತರಕಾರಿ ಉಪ್ಪಿಟ್ಟು, ರವೆ ಉಪ್ಪಿಟ್ಟು, ಅಕ್ಕಿ ಉಪ್ಪಿಟ್ಟು, ಗೋಧಿ ಉಪ್ಪಿಟ್ಟು ಈ ತರ ಹೇಳಿ ಕ್ರಿಯೇಟಿವ್ ಆಗಿ ತಾಯಂದ್ರು ಮಕ್ಕಳಿಗೆ ಸ್ಕ್ಯಾಮ್ ಮಾಡಿ ತಿನ್ನಿಸ್ತಾರೋ, ಅದೇ ತರ ಇಲ್ಲೂ ಕೂಡ ಸ್ಕ್ಯಾಮ್ ಮಾಡಿ ಫೀಡ್ ಮಾಡ್ತಾರೆ. ಉಪ್ಪಿಟ್ಟು ಹಳೇದಾಗಿರ್ಬೋದು, ಬಟ್ ತಿಂದ ಮೇಲೆ ಹೊಟ್ಟೆ ತುಂಬಿತು ಅಂತ ಹೇಳಿ ಹೊಗಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇನ್ನು ಫೈಟ್ಸ್ ಬಗ್ಗೆ ಮಾತಾಡೋದೇ ಇಲ್ಲ. ಫೈಟ್ಸ್ ಆರ್ ಆಲ್ವೇಸ್ ವೆಲ್ ಕಂಪೋಸ್ ಬೇಸ್ಡ್ ಆನ್ ಹೀರೋ ಸ್ಟಾರ್ಡಮ್. ಡಿ ಬಾಸ್ ಫೈಟ್ಸ್ ಅಲ್ಲಿ ಯಾವ ರೀತಿ ಗ್ರಾವಿಟಿ ಅನ್ನೋದು ಲಾಂಗ್ ಲೀವ್ ತಗೊಂಡಿರುತ್ತೋ, ಅದೇ ರೀತಿ ಕಿಚ್ಚ ಸುದೀಪ್ ಅವರ ಸ್ಟಾರ್ಡಮ್ಗೆ, ಫ್ಯಾಂಡಮ್ಗೆ ಮತ್ತು ಆ ಚಾರಿಸ್ಮ್ಯಾಟಿಕ್ ಲುಕ್ಕಿಗೆ ಹಿ ಕ್ಯಾನ್ ಕಿಲ್ ಎನಿವನ್ ವಿತ್ ಕಾರ್ಡ್ಸ್, ಟೂತ್ ಪಿಕ್ಸ್. ಯಾ ಈಸಿ. ಸೂಪರ್ ಸ್ಟಾರ್. ರೀಸನ್ 6 ಮ್ಯೂಸಿಕ್. ಮ್ಯೂಸಿಕ್ ಡೈರೆಕ್ಟರ್ ಬಂದು ನನ್ನ ಫೇವರೇಟ್ ಅರ್ಜುನ್ ಜನ್ಯ ಅವರು. ಯೂನಿಕ್ನೆಸ್ ಅಂದ್ರೆ ಅರ್ಜುನ್ ಜನ್ಯ ಅಂದ್ರೆ ಯೂನಿಕ್ನೆಸ್. ನಮ್ ಫಿಲಮ್ ಒಂದು ಬಿಜಿಎಂ ಮಾಡ್ಕೊಡ್ಬೇಕಿತ್ತು ಸರ್. ಯಾವ ತರ ಬೇಕು ನಿಮ್ಗೆ? ಈಗಾಗ್ಲೇ ಬಾಸ್ ಅನ್ನೋದ್ರ ಬಗ್ಗೆ ಎಲ್ಲ ಒಂದು ಟ್ವಿಟರ್ ವಾರ ಇದೆ, ಅದು ಇನ್ನೂ ಹೊತ್ಕೊಂಡು ಉರಿಬೇಕು. ಅಂದ್ರೆ ಎಲ್ಲ ಹೊಡೆದಾಡ್ಬೇಕು. ಈಗೆಲ್ಲ ಬರೀ ಮಾತಾಡ್ತಿದ್ದಾರೆ, ಅದೆಲ್ಲ ಪ್ರಾಬ್ಲಮ್ ಇಲ್ಲ ಬಿಡಿ, ರೆಡಿ ಆಗುತ್ತೆ. ಹೋಗಿ. ಹೌದ್ರಾ ಅನುಶ್ರೀ? ಖಂಡಿತ ಬರುತ್ತೆ. ಬೂಬ್ಸ್ ಬಂಪ್ಸ್ ಖಂಡಿತ ಬರುತ್ತೆ. ಏನ್ ಗುರು ಬಿಜಿಎಂ? ಈಗಾಗಲೇ ಮೆರ್ಸಲ್ಲು ಮತ್ತೆ ಡಾನ್ ಇವೆರಡು ಫಿಲ್ಮ್ಸ್ ನ ಮಿಕ್ಸ್ ಮಾಡಿ ಕೋಟಿಗೊಬ್ಬ 3 ಅನ್ನೋ ಫಿಲ್ಮ್ ಮಾಡಿದ್ಮೇಲೆ ಈ ಫಿಲಮಿಗೆ ನಾನು ಇನ್ನೇನು ಕಿತ್ತಾಕ್ಲಿ ಅಂತ ಹೇಳಿ ಡೈನಾಮಿಕ್ ಡ್ಯಾನ್ಸಿಂಗ್ ಸ್ಟಾರ್ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವರ ಕೊಡುಗೆ ಇದು. ಇದೇ ಮ್ಯೂಸಿಕ್ ನ ಯಾವ ಸಿಚುವೇಶನ್ ಹಾಕಿದ್ರು ಕೂಡ ಸರಿಯಾಗಿ ಹೊಂದ್ಕೊಳ್ಳುತ್ತೆ. ಮಲ್ಟಿ ಟಾಸ್ಕಿಂಗ್ ಅಲ್ಲ. ರೀಸನ್ 7 ಕ್ರಿಯೇಟಿವಿಟಿ. ಫಿಲಂ ನಡುವೆ ನಿಮ್ಗೊಂದು ಡೌಟ್ ಬರ್ಬೋದು, ಡಿಡ್ ಐ ಮಿಸ್ ಎನಿಥಿಂಗ್ ಅಂತ. ಯಾಕೆ ಡೈರೆಕ್ಟರ್ ಇಷ್ಟು ಕೂಡ ತಲೆ ಉಪಯೋಗಿಸಿಲ್ಲ, ಈ ಕ್ಯಾರೆಕ್ಟರ್ ಎಲ್ಲೋಯ್ತು ಅಂತ ನಿಮ್ಗೆ ಅನ್ಸಿರ್ಬೋದು. ಎಸ್, ಯು ಹ್ಯಾವ್ ಮಿಸ್ಡ್ ಇಟ್. ನಿತ್ಯಾ ಮೆನನ್ ಅವರು ಕೋಟಿಗೊಬ್ಬ 2.5 ಅಲ್ಲೇ ಸತ್ತೋಗ್ತಾರೆ, ಬಟ್ ಅದನ್ನ ಡೈರೆಕ್ಟರ್ ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ. ಅದಕ್ಕೆ ಇದು ಕೋಟಿಗೊಬ್ಬ 3 ಆದ್ಮೇಲೆ ಕೋಟಿಗೊಬ್ಬ 2.5 ಬರುತ್ತೆ. ಸೊ ಅಲ್ಲಿ ನಾವು ನೋಡಬಹುದು. ರೀಸನ್ 8 ಸ್ಟೋರಿ ಯಾರು ಬರ್ದಿತ್ತು ಚೆಕ್ ಮಾಡ್ಲಿಲ್ವಲ್ಲ, ತಡಿ. 100 ಕಣ್ಣು ನೋಡುತ್ತೆ, 100 ಪ್ರಶ್ನೆ ಹುಟ್ಟುತ್ತೆ. ಸೊ ದೀಸ್ ಆರ್ ಮೈ ಫೇವರೇಟ್ 8 ರೀಸನ್ಸ್ ಟು ವಾಚ್ ಕೋಟಿಗೊಬ್ಬ 3. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಅಂತ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೆಳಗಡೆ ಕಾಮೆಂಟ್ ಮಾಡಿ. ಫೈನಲ್ ಆಗಿ ಕೋಟಿಗೊಬ್ಬ 3 ಬಗ್ಗೆ ಹೇಳಬೇಕು ಅಂತಂದ್ರೆ, ಇಟ್ ಇಸ್ ನಾಟ್ ಜಸ್ಟ್ ಎ ಮೂವಿ, ಇಟ್ಸ್ ಲೈಕ್ ಎ ಜರ್ನಿ ಟು ದ ಹೆಲ್. ಹಾಗಾದ್ರೆ ಡೆವಿಲ್ ಬರ್ತಾರೆ ಅಂತ ಅಂದ್ರೆ ಡಿ ಬಾಸ್ ಮೂವಿ ಇದು ಕನೆಕ್ಟೆಡ್ ಅಂತನಾ? Don't do this. If you do, the devil will come for you. I want him to come for me.
A few moments ago. ಮೂವಿನ ಅಪ್ರಿಶಿಯೇಟ್ ಕೂಡ ಮಾಡೋಣ. ಆದ್ರೂ ಇವ್ನು ಮಾಡ್ತಿರೋದು ಡ್ರಾಮಾ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಮಾಡ್ತಿರೋದು ಡ್ರಾಮಾ ಅಂತ ಅನ್ಸೋದಲ್ಲ, ಡ್ರಾಮಾನೇ. ತೊಂದರೆ ಜನಕ್ಕೆ ತೊಂದರೆ ಸತ್ಯವು ಸತ್ಯದ ರೂಪದಲ್ಲಿ ಇದ್ದರೆ ಕಲ್ಪನೆಯ ನೆಪದಲ್ಲಿ ಸತ್ಯವನ್ನು ಸುಳ್ಳು ಮಾಡಿ ಸತ್ಯವನ್ನು ಹೇಳುತ್ತಾರೆ ಅನ್ನೋದು ನನ್ನ ಕಲ್ಪನೆ. ಇದೆಲ್ಲ ಕಲ್ಪನೆ